ಹೈ ಗ್ರೀನಾರೋ ಏನಿದೆ ಆಕ್ಚುಲಿ? ಮೈಕ್ ಕಾಣಲ್ಲ ಅದು. ಹೌದಾ? ಯೂಟ್ಯೂಬ್ ಮಾಡಕ್ ತುಂಬಾ ಹೆಲ್ಪ್ ಆಗುತ್ತಾ? ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ತಿಳ್ಕೊಬೇಕು ಕಣ. ವಿಡಿಯೋ ಮಾಡಿದೀನಿ ನೋಡು ಒಂದ್ಸರಿ. ನೀವು ಮಿಸ್ ಮಾಡಬೇಡಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಆಕ್ಸೆಸರೀಸ್ ಎಲ್ಲ ಏನಿದೆ ಅಂತ ಫಸ್ಟಿಗೆ ನೋಡೋಣ. ಸೊ ವೈರ್ಲೆಸ್ ಮೈಕ್ರೋಫೋನ್ ಆಗಿರುತ್ತೆ ಇದು. ಸೊ ಇದರಲ್ಲಿ ಸ್ಪೆಸಿಫಿಕೇಶನ್ ಎಲ್ಲ ಹಾಕಿದ್ದಾರೆ, ನೇಮು ಮತ್ತು ಅದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಏನು ಇಲ್ಲ ಅಂತ. J13 ಅನ್ನೋ ಮಾಡಲ್ ಬ್ಲ್ಯಾಕ್ ಕಲರಲ್ಲಿದೆ. ಕಲರ್ ಸಿಗುತ್ತೆ ನಿಮಗೆ. ಆ್ಯಂಡ್ರಾಯ್ಡ್ ವರ್ಷನ್ನಿಗೂ ಕನೆಕ್ಟ್ ಆಗುತ್ತೆ, ಹಾಗೆ ಐಫೋನ್ಗೂ ಇದು ಕನೆಕ್ಟ್ ಆಗುತ್ತೆ. ಸೊ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು ನೀವು, ಜೆನ್ರಿಕ್ ವರ್ಷನ್ ಅಂತ. ಸೊ ಇದರಲ್ಲಿ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ವ್ಯಾರಂಟಿ ಕಾರ್ಡ್ ಆದ ನಂತರ ನೆಕ್ಸ್ಟ್ ಸಿಗೋದೇನೆ ನಮಗೆ ನೋಡೋಕೆ ಸಿಗೋದೇ ಇದು ಜೆನ್ರಿಕ್ ಅಂತೆ. ಆದರೆ ಆಕ್ಸೆಸರೀಸ್ ಬಂದ್ಬಿಟ್ಟು ಏನು ಜಾಸ್ತಿ ಏನಿರಲ್ಲ. ಸೊ ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಪ್ಯಾಕಿಂಗ್ ಎಲ್ಲ ತುಂಬ ನೀಟಾಗಿ ಅದಕ್ಕೆ ಏನು ಸ್ಪೇಷಿಯಸ್ ಆಗಬೇಕು ಅಷ್ಟು ಮಾಡಿದ್ದಾರೆ. ಹಾಗೆಯೇ ಇದ್ರದ್ದು ಮ್ಯಾನ್ಯಲ್ ಕೊಟ್ಟಿದ್ರು, ಅದು ಯಾವ ರೀತಿ ಯೂಸ್ ಮಾಡೋದು ಅಂತ. ತುಂಬ ಯೂಸ್ ಆಯ್ತಿದ್ದು ಆ್ಯಕ್ಚುಲಿ, ನನಗೆ ಸ್ಟಾರ್ಟಿಂಗ್ ಕನೆಕ್ಟ್ ಆಗಿರಲಿಲ್ಲ. ಸೊ ಅದಾದಮೇಲೆ ಮೇಯ್ನ್ ಇದರ ಒಂದು ವಯರು ಬಿಲ್ಡ್ ಕ್ವಾಲಿಟಿ, ಹಾಗೆಯೇ ಚಾರ್ಜರ್ದು ನಾನು ಅಂದ್ಕೊಂಡಿರಲಿಲ್ಲ. ಒಂದು USB ಮತ್ತು 2 C ಪಿನ್ ಇತ್ತು. ಹಾಗೆಯೇ ಇದರ ಐಫೋನ್ದು ಜೆನ್ರಿಕ್ ವರ್ಷನಿಗೆ ನಾನು ಇದನ್ನು ಯೂಸ್ ಮಾಡ್ಕೋಬೋದು ಫ್ಯೂಚರಲ್ಲಿ. ಇವಾಗೇನೂ ಆಗಲ್ಲ, ಸದ್ಯಕ್ಕೆ ಆ್ಯಂಡ್ರಾಯ್ಡ್ ಇದೆ, ಯೂಸ್ ಮಾಡ್ಕೊಳ್ತೀನಿ. ಸೊ ನೋಡಿ, ವೈರ್ ಬಿಲ್ಡ್ ಕ್ವಾಲಿಟಿ ಮತ್ತು ಇದ್ರದ್ದು ವೈರ್ದು 2 ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಯೂಸ್ ಆಯ್ತಿದೆ ಆ್ಯಕ್ಚುಲಿ. ಒಂದು ಪವರ್ ಬ್ಯಾಂಕ್ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಇಷ್ಟು ಇದರ ಆಕ್ಸೆಸರೀಸ್ ಆಗಿದ್ದರೆ, ಇವಾಗ ಏನು ನೋಡ್ತಾ ಇದ್ರೆ ಇದು ಮೇಯ್ನ್ ಹಾರ್ಟ್ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಇದೆ ಅಂತ ಹೇಳಿ ಇದ್ರ ಒಳಗೆ ಅನ್ಬಾಕ್ಸ್ನ ಮಾಡೋಣ ಬನ್ನಿ. ಪವರ್ ಬ್ಯಾಂಕ್ ಕೂಡ ಇದೆ, ಸೊ ಅದನ್ನು ಚಾರ್ಜ್ ಮಾಡ್ಬೋದು, ಔಟ್ಪುಟ್ ಆಗುತ್ತೆ. ನಿಯರ್ಲಿ 4 hours ಏನೋ ಕೊಟ್ಟಿದ್ದಾರೆ. ಸೊ ಕ್ವಾಲಿಟೀಸ್ ನೋಡ್ಬೋದು ನೀವು, ಶೈನಿಂಗು ನಿಜವಾಗ್ಲೂ ಪ್ರೀಮಿಯಮ್ ಒಂದು ಲುಕ್ಕಲ್ಲಿದೆ. ನೆಟ್ ಕೊಟ್ಟಿದ್ದಾರೆ ಇದಕ್ಕೆಲ್ಲ, ಮೈಕಿಗೆಲ್ಲ. ಸೊ ಅಲ್ಲಿ TX ಮತ್ತು RX ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ. ಬಂದ್ಬಿಟ್ಟು ಟ್ರಾನ್ಸ್ಮಿಟರ್ಸ್ 2 ಮೈಕು. ಸೊ ಇದು ಕೆಳಗಡೆ RX ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ, ಇದು ರಿಸೀವರ್ ಪಾರ್ಟು. ಇದು ಫೋನಲ್ಲಿ ಅಟ್ಯಾಚ್ ಆಗುತ್ತೆ. ಎಲ್ಲದಕ್ಕೂ C ಪಿನ್ ಚಾರ್ಜರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪಾರ್ಟ್ ಬಂದಾಗ, ನನಗೆ ಇಷ್ಟ ಆಗದೆ ಇರೋ ಪಾರ್ಟ್ ಅಂದರೆ ಇದರಲ್ಲಿ ಸ್ಟಾರ್ಟಿಂಗಲ್ಲೇ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಸೊ ಇದು ಕ್ಲೋಸು ನೋಡಿ ಎಷ್ಟು ಸ್ಮೂತಾಗಿ ಆಗುತ್ತೆ. ಸೊ ಅದು ಸ್ವಲ್ಪ ಎಲ್ಲೋ ಟೈಟ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಓಕೆ, ನೋಡೋಣ ಮುಂದೆ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ. ನೆಕ್ಸ್ಟು ಒಳಗಡೆ ಮ್ಯಾಗ್ನೆಟಿಕ್ ಅಂಶ ಏನಿದೆ, ತುಂಬ ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ. ಸೊ ಒಳಗಡೆ ಪಾರ್ಟು ತುಂಬ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಅದರ ಲೆಂತ್ ವಿಡ್ತು ಎಲ್ಲ ಸೇಮ್ ಇದೆ, ಯಾವುದು ಏರುಪೇರು ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಬಿಟ್ಟರೆ, ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಫಸ್ಟ್ ಒನ್ನು ರಿಸೀವರ್. ಇದು ರಿಸೀವರು. ಇದು C ಪಿನ್ ಕೊಟ್ಟಿದ್ದಾರೆ. C ಪಿನ್ ಚೆನ್ನಾಗಿದೆ, ಇದು ಕೂಡ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ರೆಡ್ ಲೈಟಿಗೆ ಮತ್ತು ಇದು ಕೊಟ್ಟಿದ್ದಾರೆ, ಅದು ಶೋ ಮಾಡ್ತೀನಿ ಆಮೇಲೆ. ಇದು ಗ್ರೀನಾರೋ ನೋಡಿ, ಮೈಕು ಸೆನ್ಸರ್ ಇದೆ, ಲೈಟ್ ಬರುತ್ತೆ. ಸೊ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ 3 ಡಾಟ್ಸ್ ಕೊಟ್ಟಿದ್ದಾರಲ್ಲ ಅದೇ. ಸೊ ಹಾಗೆಯೇ C ಪಿನ್ ಚಾರ್ಜರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವೈರ್ಲೆಸ್ ಅಂತ ಮೆನ್ಷನ್ ಮಾಡಿ, ಸ್ಟ್ರಾಂಗ್ ಆಗಿದೆ. ಕ್ಲಿಪ್ ಚೆನ್ನಾಗಿದೆ, ಕ್ಲಿಪ್ ಕೊಟ್ಟಿದ್ದಾರೆ. ಇದು ಶರ್ಟ್ ಇದರಲ್ಲೇ ಹಾಕ್ಕೋಬೋದು. ಸೊ 2 ಮೈಕ್ ಇರೋದ್ರಿಂದ ಇಂಟರ್ವ್ಯೂಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇದು ಬ್ರಾಡ್ಕಾಸ್ಟ್ ಮಾಡಲಿಕ್ಕೆ ಯೂಟ್ಯೂಬರ್ಸಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಕೆಳಗಡೆ ನೋಡಿದ್ರಲ್ಲ ಮ್ಯಾಗ್ನೆಟಿಕ್, ಅದು 2 ಲೆಂತ್ ನೋಡಿ, 2 ಲೆಂತ್ ಕರೆಕ್ಟಾಗಿದೆ. ಸೊ ಅದು ಬಿಟ್ಟರೆ ಎರಡರದ್ದು ಸೇಮ್ ಕ್ವಾಲಿಟಿನೇ, ಎಲ್ಲೂ ವ್ಯತ್ಯಾಸ ಏನಿಲ್ಲ. ಸೊ 2 ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಆಪೋಸಿಟಲ್ಲಿ ಇದು ಹಾಕ್ಕೋಬೋದು. ಮ್ಯಾಗ್ನೆಟಿಕ್ ನೋಡಿ, ಆ ಕವರ್ ಇದೆ ಆ್ಯಕ್ಚುಲಿ. ಕವರ್ ಇದ್ದಾಗಲೇ ಅಷ್ಟು ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ. ಕವರ್ ತೆಗಿಯೋಣ, ಕವರ್ ತೆಗೆದು ನೋಡೋಣ. ನೋಡಿ, ಇವಾಗ ನೋಡಿ, ಅದರ ಮ್ಯಾಗ್ನೆಟಿಕ್ ಅದು ಕೆಳಗಡೆ ಕೊಟ್ಟಿರೋದು 2ಕ್ಕೂ ಹಾಗೆ ಇದೆ. ಅಲ್ಲಿ ಮ್ಯಾಗ್ನೆಟಿಕ್ಕು ನನಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಿರಲಿಲ್ಲ. ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಮ್ಯಾಗ್ನೆಟಿಕ್ಕು, ಒಂದಕ್ಕೊಂದು ನೋಡಿ ಯಾವ ರೀತಿ ಇದೆ ಅಂತ. ಓಕೆ, ಇದಾಗಿತ್ತು ವಿಡಿಯೋ. ಎಲ್ಲರಿಗೂ ಇದು ಇಷ್ಟ ಆಗುತ್ತೆ ಅನ್ಕೋತೀನಿ. ಪ್ರಾಕ್ಟಿಕಲ್ ಯಾವ ರೀತಿ ಇದೆ ಅಂತ ನಿಮಗೆ ಶೋ ಮಾಡ್ತೀನಿ. ಪ್ರಾಕ್ಟಿಕಲ್ ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಔಟ್ಸೈಡ್ ಹೋಗಿರೋದು, ಒಂದ್ಸರಿ ನೋಡಿ. ಸೊ ಇವಾಗ ಏನು ಕೇಳ್ತಾ ಇದ್ದೀರಾ, ಇದು ಗ್ರೀನರಿಯೋ ಮೈಕ್ದು ಸೌಂಡು, ವಾಯ್ಸ್ ರಿಡಕ್ಷನ್ನು. ಇದು 1ನೇ ಲೆವೆಲ್ ವಾಯ್ಸ್ ರಿಡಕ್ಷನ್ನು, 2ನೇ ಲೆವೆಲ್ ವಾಯ್ಸ್ ರಿಡಕ್ಷನ್. ಇನ್ನು
ಇದು 3ನೇ ಲೆವೆಲ್ ವಾಯ್ಸ್. ಇದು ಬೈಕ್ ರೈಡ್ ಮಾಡುವಾಗ ವಾಯ್ಸ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಎಸ್, ಇವಾಗ ಬೈಕ್ ರೈಡ್ ಮಾಡ್ತಾ ಇದ್ದೇನೆ. ಬೈಕ್ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಒರಿಜಿನಾಲಿಟಿ ಇದೆ, ವಾಯ್ಸನ್ನು ಎಲ್ಲೂ ಚೇಂಜ್ ಮಾಡಿಲ್ಲ. ಸೊ ಅದೇ ರೀತಿಯಲ್ಲಿ ವಾಯ್ಸ್ ಔಟ್ಪುಟ್ ಇದೆ. ಆಲ್ಮೋಸ್ಟ್ 10 ಮೀಟರ್ ದೂರದಲ್ಲಿದ್ದೀನಿ. ವಾಯ್ಸ್ ಯಾವ ರೀತಿ ಕೇಳುತ್ತೆ ಅಂತ ನೋಡಬೇಕು. ಹಾಯ್ ಮೇಡಮ್ಗೆ ಹಾಯ್, ಅಲ್ಲಿ ಅಮ್ಮಂಗೆ ಹಾಯ್ ಹಾಯ್, ಬಾ 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 ಬಾ. ಒಂದು 20 ಮೀಟರ್ ದೂರದಲ್ಲಿದ್ದೀನಿ, ಆದ್ರೂ ವಾಯ್ಸ್ ಯಾವ ರೀತಿ ಕೇಳುತ್ತೆ ಅಂತ ನೋಡೋಣ. ನಾಯ್ಸ್ ಇದೆ, ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮೇನ್ ರೋಡ್ ಅದು ಆ್ಯಕ್ಚುಲಿ. ಪಾರ್ಕಲ್ಲಿ ಲೈಟ್ ಗಾಳಿ, ಸೊ ಅದೆಲ್ಲ ಹೋಗ್ಬಿಟ್ಟು ವಾಯ್ಸ್ ಈ ರೀತಿಯಲ್ಲಿ ಕೇಳುತ್ತೆ. ಪಬ್ಲಿಕಲ್ಲಿ ಬಂದು ಮಾತಾಡಿದಾಗಲೇ ಗೊತ್ತಾಗೋದು ಅದರ ವಾಯ್ಸ್ ರಿಡಕ್ಷನ್ ಯಾವ ಕ್ವಾಲಿಟಿಯಲ್ಲಿ ಔಟ್ಪುಟ್ ಆಗುತ್ತೆ ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ಈ ಗ್ರನರಿಯೋ ಮೈಕ್ ನನಗೆ ತುಂಬ ಉಪಯುಕ್ತ ಆಗುತ್ತೆ. ಪಬ್ಲಿಕಲ್ಲಿ ವ್ಲಾಗ್ ಮಾಡಬೇಕು ಅಂದರೆ ಈ ಥರದೊಂದು ಮೈಕ್ ಬೇಕೇ ಬೇಕು, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ಕೇಳೋದಿಲ್ಲ. ಯಾರ್ಯಾರು ವಿಡಿಯೋ ಇನ್ನು ನೋಡಿಲ್ವೋ ದಯವಿಟ್ಟು ಎಲ್ಲ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಯೂಟ್ಯೂಬ್ಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಲ್ಲಿ ಇದೊಂದು ಹೋಪ್ ಇಟ್ಕೊಂಡು ಬೈ ಮಾಡಿದ್ದೀನಿ. ಎಷ್ಟು ದಿನದೊಳಗೆ ನನ್ನ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡ್ತೀನೋ ಗೊತ್ತಿಲ್ಲ. ಅಷ್ಟೇ